ಇಲ್ಲ, ಆದರೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಈಗ ನಿಮ್ಮ ಕಾರ್ಯದರ್ಶಿಗಳು ನೀವೇ ಮಾಡಿದಂಥ ಟ್ರಸ್ಟೀಸು ಆ ರಾಮ ಮಂದಿರದಲ್ಲಿ ಹಣ, ವಜ್ರ, ವೈಡೂರ್ಯ, ಬಂಗಾರ, ಬೆಳ್ಳಿ ಎಲ್ಲ ಲೂಟಿ ಮಾಡಿದ್ದೀರಲ್ಲ. ಇದು ಗೌರವ ಇದ್ದರೆ ಮಿಸ್ಟರ್ ಮೋದಿ, ಎನಫ್ ಇಸ್ ಎನಫ್, ಯು ಹ್ಯಾವ್ ಟು ರಿಸೈನ್. ಅಮಿತ್ ಶಾ, ಸಾಕಪ್ಪ ನಿಮ್ಮನ್ನು ನೋಡೇ ಆಯ್ತು, ಇನ್ನು ಬೇರೆಯವ್ರು ನಿಮ್ಮ ಪಾರ್ಟಿಯವ್ರು ಯಾರಾದರೂ ಮಾಡ್ಕೊಳ್ಳಿ. ಮೊದಲು ರಾಜೀನಾಮೆ ಕೊಡಬೇಕು. ಹಾಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿನೂ ರಾಜೀನಾಮೆ ಕೊಡಬೇಕು. ಕೊಟ್ಟು ಅಷ್ಟೇ ಅಲ್ಲ, ಈ ಒಂದು ಭ್ರಷ್ಟಾಚಾರಕ್ಕೆ, ಈ ಲೂಟಿಗೆ ನೀವು ಕಾರಣರ ಅವಕಾಶ ಕೊಟ್ಟಿರೋದ್ರಿಂದ ಈ ದೇಶದ ಜನರನ್ನು ಮತ್ತು ರಾಮಾಯಣದ ಮೇಲೆ ವಿಶ್ವಾಸ ಇಟ್ಟಿರುವಂಥದ್ದು ಪ್ರಪಂಚದ ಯಾರೆಲ್ಲ ರಾಮನ ಆದರ್ಶಗಳಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರ ಕ್ಷಮೆಯನ್ನು ಯಾಚಿಸಬೇಕು. 390 ಭಾಷೆಗಳಲ್ಲಿ ರಾಮಾಯಣ ತರ್ಜುಮೆ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ಬರೆದಿದ್ದಾರೆ. ಇನ್ಕ್ಲೂಡಿಂಗ್ ವೀರಪ್ಪ ಮೊಯ್ಲಿಯವರು ಅವರದೇ ಆಗಿರುವಂಥ ದಾಟಿನಲ್ಲಿ ರಾಮಾಯಣವನ್ನು ಬರೆದಿದ್ದಾರೆ. ಕುವೆಂಪುರವರು ರಾಮಾಯಣ ದರ್ಶನ ಬರೆದಿದ್ದಾರೆ. ರಾಜಗೋಪಾಲಾಚಾರ್ಯವರು ಇಂಗ್ಲೀಷ್ನಲ್ಲಿ ರಾಮಾಯಣ ಬರೆದಿದ್ದಾರೆ. ಹೀಗೆ ವಿಶ್ವದ ಅನೇಕ ಭಾಗಗಳಲ್ಲಿ ಇವತ್ತು ರಾಮನ ಬಗ್ಗೆ ಭಾಳ ಗೌರವ ಇರತಕ್ಕಂಥ, ಪೂಜ್ಯ ಭಾವನೆ ಇರತಕ್ಕಂಥ, ಆದರ್ಶ ಮರ್ಯಾದಾ ಪುರುಷೋತ್ತಮನ ದೇವಸ್ಥಾನದಲ್ಲೇ ಲೂಟಿ ಮಾಡ್ತಿರಲ್ರಿ, ನೆಲ್ಲು ಬಿಡ್ತಿರ್ರಿ ನೀವು ಭಾರತೀಯ ಜನತಾ ಪಾರ್ಟಿಯವರು, RSSನವರು, ವಿಶ್ವ ಹಿಂದೂ ಪರಿಷತ್ನವರು. ನಾನು ಸ್ಪಷ್ಟವಾಗಿ ಇದು ದೇಶದ್ರೋಹದ ಕೆಲಸ ಇವರು ಮಾಡಿರೋವಂಥದ್ದು. RSS, BJP, ವಿಶ್ವ ಹಿಂದೂ ಪರಿಷತ್ ಇದರಂಥ ದೇಶದ್ರೋಹದ ಕೆಲಸ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರುಗಳ ಪ್ರಧಾನಮಂತ್ರಿ ಮತ್ತು ಗೃಹ ಸಚಿವರ ರಾಜೀನಾಮೆ, ಉತ್ತರ ಪ್ರದೇಶದ ಚೀಫ್ ಮಿನಿಸ್ಟರ್ ರಾಜೀನಾಮೆ, ಮತ್ತು ಇದನ್ನು ದೇಶದ ಜನರ ಕ್ಷಮೆಯನ್ನು ಯಾಚಿಸಬೇಕು. ಈ ರೀತಿಯ ಸೋರಿಕೆ ಆಗಬಾರ್ದು ಅನ್ನೋ ಹಾಗಿದ್ರೆ RSSನವರು ಮೊದಲು ಆದರ್ಶಪ್ರಾಯರಾಗಿರಬೇಕಾಗತ್ತೆ. ರಿಜಿಸ್ಟರ್ ಮಾಡಿಸಿ ನಿಮ್ಮ RSSನ್ನು. ನೀವೇನು ಕಲೆಕ್ಷನ್ ಮಾಡ್ತೀರಿ ದೇಶದಲ್ಲಿ ವಿದೇಶದಲ್ಲಿ, ಗುರುದಕ್ಷಿಣೆಯ ರೂಪದಲ್ಲಿ, ಇನ್ನಿತರ ರೂಪದಲ್ಲಿ, ಅದನ್ನು ಅಕೌಂಟಿಗೆ ಒಳಪಡಿಸಿ, ಆಡಿಟ್ ಮಾಡಿಸಿ. ಉಡಾಫೆ ಮಾತು ಹೊಡೆಯಕ್ಕೆ ಹೋಗಬೇಡಿ ಮಿಸ್ಟರ್ ಸರಸಂಘಚಾಲಕರೇ. ನಿಮಗೆ ರಾಷ್ಟ್ರಪ್ರೇಮ, ರಾಷ್ಟ್ರಭಕ್ತಿ ಅನ್ನುವಂಥದ್ದು ಇದ್ದರೆ ದಯಮಾಡಿ ರಿಜಿಸ್ಟರ್ ಮಾಡಿ, ಅಕೌಂಟಬಲ್ ಆಗಿ. ಮತ್ತು ನೀವು ಹೇಳಿ, ಕಿವಿ ಹಿಂಡಿ ಪ್ರಧಾನಮಂತ್ರಿಗಳಿಗೆ, ಇದು ಅನ್ಯಾಯ ಆಗಿದೆ, ರಾಜೀನಾಮೆ ಕೊಡಪ್ಪ, ಕ್ಷಮೆ ಯಾಚಿಸಪ್ಪ ಅಂಥೇಳಿ. ಇದನ್ನು ನಾವು ಆಗ್ರಹಿಸ್ತೇವೆ ಅಂತ ಮಾತನ್ನು ಹೇಳಿಕೆ ಬಯಸ್ತೇನೆ. ಥ್ಯಾಂಕ್ ಯು.